ಬೆಂಗಳೂರಿನ ಜನ ಈಗ ಪ್ರತಿನಿತ್ಯ ಕಾವೇರಮ್ಮ ನಮ್ಮನ್ನು ಕಾಪಾಡಮ್ಮ ಅಂತ ಕೈ ಮುಗಿಯೋದು ಒಂದೇ ಉಳ್ಕೊಂಡಿರೋದ ಪರಿಸ್ಥಿತಿ. ಒಂದು ಕ್ಯಾನ್ ನೀರಿಗೆ 2 ರಿಂದ 3 ಗಂಟೆಗಳ ಕಾಲ ಕ್ಯೂ ನಿಂತ್ಕೋಬೇಕು. ಒಂದು ಕ್ಯಾನ್ ನೀರಿಗೆ ಬೆಳಗ್ಗೆ 5 ಗಂಟೆಯಿಂದ ಕ್ಯೂ ನಿಂತ್ಕೋಬೇಕು. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಈಗ ಆಲ್ರೆಡಿ ವಾಟರ್ ಎಮರ್ಜೆನ್ಸಿ ಶುರುವಾಗಿದೆ. ಅದರಲ್ಲೂ ವರ್ತೂರು, ಎಲೆಕ್ಟ್ರಾನಿಕ್ ಸಿಟಿ, ಮಹಾದೇವಪುರ, ವೈಟ್ಫೀಲ್ಡ್ ಭಾಗದ ಅಪಾರ್ಟ್ಮೆಂಟ್ಗಳಲ್ಲಿ ಒಂದು ಹನಿ ನೀರಿಗೂ ಪರದಾಡ್ತಾ ಇದ್ದಾರೆ ಜನ. ನೀರು ಸಪ್ಲೈ ಬಂದ್ ಆಗಿದೆ ಅಂತ ನೋಟಿಸ್ ಕೂಡ ಕೊಟ್ಟಿದ್ದಾರಂತೆ. ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಇಂದ ನಿವಾಸಿಗಳಿಗೆ ಖಡಕ್ ಸೂಚನೆ. ಕಾವೇರಿ ನೀರು ಬಂದಾಗಿದೆ, ಟ್ಯಾಂಕರ್ ನೀರು ಬರ್ತಿಲ್ಲ, ಹೀಗಾಗಿ ಪರಿಸ್ಥಿತಿ ತೀರಾ ಕೆಟ್ಟದಾಗಿದೆ. ನೀರನ್ನ ಪಡಿತರ ಮಾದರಿಯಲ್ಲಿ ಹಂಚೋ ಅನಿವಾರ್ಯತೆ ಬಂದಿದೆ ಅಂತ ಮಾಹಿತಿ ಕೊಟ್ಟಿದ್ದಾರಂತೆ. ಹಾಗಾದ್ರೆ ಒಂದು ಲೋಟ ನೀರು ಕುಡಿಬೇಕಾದ್ರೆ ಅರ್ಧ ಲೋಟ ಕುಡಿದು ಇನ್ನು ಅರ್ಧ ಲೋಟ ಉಳಿಸ್ಕೋಬೇಕು ಅಂತ ಪರಿಸ್ಥಿತಿ ಇದೆ. ಅಪಾರ್ಟ್ಮೆಂಟ್ಗಳಿಗೆ ಆಲ್ರೆಡಿ ನೋಟಿಸ್ ಹೋಗ್ಬಿಟ್ಟಿದೆ. ಈ ಕಡೆ ಕಾವೇರಿ ನೀರು ಬರ್ತಾ ಇಲ್ಲ, ಮತ್ತೊಂದು ಕಡೆ ಟ್ಯಾಂಕರ್ ಡಬಲ್ ರೈಟ್ ಕೊಡ್ತೀವಿ ಅಂದ್ರೂ ಕೂಡ ಟ್ಯಾಂಕರ್ ನೀರು ಸರಿಯಾಗಿ ಸಿಗ್ತಿಲ್ಲ ಎಷ್ಟೋ ಕಡೆ. ಪ್ರಮುಖವಾಗಿ ವರ್ತೂರ್ ಕಡೆ, ಎಲೆಕ್ಟ್ರಾನಿಕ್ ಸಿಟಿ ಕಡೆ, ಮಹಾದೇವಪುರದಲ್ಲಿ, ವೈಟ್ಫೀಲ್ಡ್ ಭಾಗದಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ನೋಡೋಕೆ ಆಳೆತ್ತರದ ಅಪಾರ್ಟ್ಮೆಂಟ್ಗಳು, ವೈಭೋಗದ ಅಪಾರ್ಟ್ಮೆಂಟ್ಗಳು, ಒಂದು ಹನಿ ಕುಡಿಯೋಕೆ ನೀರಿಲ್ಲ ಆ ಭಾಗದಲ್ಲಿ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಬೇಸಿಗೆ ಆರಂಭಕ್ಕೂ ಮುನ್ನವೇ ಇಂಥ ಪರಿಸ್ಥಿತಿ ಆಗ್ಬಿಟ್ರೆ ಇನ್ನು ಮಾರ್ಚ್, ಏಪ್ರಿಲ್, ಮೇ ತಿಂಗಳ ಕತೆ ಏನು ಹಾಗಾದ್ರೆ ಬೆಂಗಳೂರ್ದು ಅಂತ? ವಿದ್ಯಾ, ನಿಜಕ್ಕೂ ಕೂಡ ಆತಂಕ ಶುರುವಾಗಿದೆ. ಬೇಸಿಗೆಯ ಆರಂಭದ ದಿನಗಳಲ್ಲಿಯೇ ನೀರಿಗಾಗಿ ಜನ ತತ್ತರಿಸ್ತಾ ಇದ್ದಾರೆ. ಅದರಲ್ಲಿ ಕೂಡ ಕೋಟಿಯನ್ನ ಕೊಟ್ಟು ವಿಲ್ಲಾಗಳಲ್ಲಿ, ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡ್ತಾ ಇರುವಂತವ್ರಿಗೂ ಕೂಡ ಇದೀಗ ನೀರು ಸಿಗದೆ ಪರದಾಡ್ತಾ ಇದ್ದಾರೆ. ಅದರಲ್ಲಿ ಕೂಡ ಒಂದಿಷ್ಟು ಅಂದ್ರೆ ಸ್ವಂತ ಮನೆ ಹೊಂದಿದವ್ರಿಗೂ ಕೂಡ ನೀರು ಸಪ್ಲೈ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಬಾಡಿಗೆದಾರಿಗೂ ಕೂಡ ಬಾಡಿಗೆಗೆ ಬರೋದಕ್ಕೂ ಕೂಡ ಒಂದಿಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ. ಸದ್ಯ ಮಹಾಗಣಪತಿ ನಗರದಲ್ಲಿದ್ದೀನಿ. ಇದು ರಾಜಾಜಿನಗರ ಕ್ಷೇತ್ರ. ಸೊ ಸ್ವಂತ ಮನೆ ಹೊಂದಿದವ್ರಿಗೂ ಕೂಡ ನೀರು ಸಿಗ್ತಾ ಇಲ್ಲ. ಅನಿವಾರ್ಯವಾಗಿ ವಾಟರ್ ಪ್ಲಾಂಟ್ಗೆ ಬಂದು ನೀರನ್ನು ಹಿಡ್ಕೊಳ್ಳುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ಕೇವಲ ಬಿಂದಿಗೆಗಳ ಮೂಲಕ ಅಲ್ಲ, ವಾಟರ್ ಕ್ಯಾನ್ಗಳು ಜೊತೆಗೆ ಬಕೆಟ್ಗಳ ಮೂಲಕವಾಗಿ ಕೂಡ ಇಲ್ಲಿಗೆ ಬರ್ತಾರೆ. ಕುಡಿಯೋದಕ್ಕೆ ನೀರು 1-2-3 ಬಿಂದಿಗೆ ಸಿಕ್ಕಿದ್ರೆ ಸಾಕು, ಒಂದು ದಿನ ಕಳಿಬಹುದು ಅನ್ನುವಂತಹ ಆ ರೀತಿಯ ಆತಂಕಕ್ಕೂ ಕೂಡ ಸಮಯ ಬಂದಿದೆ. ಒಂದಿಷ್ಟು ಜನರನ್ನ ಮಾತನಾಡಿಸ್ತೀನಿ. ಸರ್, ಹೇಗಿದೆ ಇಲ್ಲಿ ನೀರಿನ ಸಮಸ್ಯೆ? ಸರ್, ಇಲ್ಲಿ ಇದುವರೆಗೂ ದಿನ ಬಿಟ್ಟು ದಿನ ನೀರು ಕುಡಿಯೋ ನೀರಿನ ವ್ಯವಸ್ಥೆನೇ ಮಾಡ್ತಾ ಇದ್ರು. ಆದರೆ ಇದೀಗ ಬೇಸಿಗೆ ಆರಂಭದ ಅಂತ ನೋಡ್ತಾ ಇದ್ದರೆ ಮಾಧ್ಯಮಗಳಲ್ಲಿ ಬರ್ತಿರುವಂಥದ್ದು ತುಂಬಾ ಆತಂಕವಾಗ್ತಾ ಇದೆ. ಕುಡಿಯೋ ನೀರು ಶುದ್ಧವಾಗಿಲ್ಲ ಅಂತ ಹೇಳಿ ನಮ್ಮ ರಾಜಾಜಿನಗರ ಈ ಒಂದು ಕ್ಷೇತ್ರದಲ್ಲಿ ಈ ಮುಂಚೆ ತಮ್ಮ ವಾಹಿನಿನಲ್ಲೇ ಈಗ ಎಷ್ಟು ದಿನಕ್ಕೊಮ್ಮೆ ನೀರು ಬರ್ತಾ ಇದೆ ಸರ್? ಈಗ 2 ದಿನ 3 ದಿನಕ್ಕೊಂದ್ಸರಿ ಬರ್ತಾ ಇದೆ. ಆದರೆ ಸಾಕಷ್ಟು ನೀರು ಬರ್ತಾ ಇಲ್ಲ. ಜನನಾಯಕರುಗಳು ಇತ್ತ ಗಮನ ಕೊಡ್ತಾ ಇಲ್ಲ. ಪಂಚಭಾಗ್ಯಗಳು ಅಂತ 100 ಕೋಟಿ ಜನಕ್ಕೆ ಕೊಡ್ತೀವಿ ಅಂತ ಅವ್ರ ಪಕ್ಷದ ಅಭಿವೃದ್ಧಿಗೆ ಅವ್ರ ಪ್ರಚಾರಕ್ಕೋಸ್ಕರ ಬಳಸ್ಕೊತಾ ಇದ್ದಾರೆ ಹೊರತು ಕುಡಿಯೋ ನೀರು ಜನಸಾಮಾನ್ಯರಿಗೆ ಜೀವಜಲ ಏನು ಬೇಕಾಗಿದೆ ಅದ್ರ ಬಗ್ಗೆ ನಾಯಕರುಗಳು ಇದು ಬರಬೇಕು. ನಾಯಕರುಗಳು ಮನೆಯಿಂದ ಆಚೆಗೆ ಬರಬೇಕು. ನಾಜುಕಯ್ಯಗಳಾಗಿ ಮನೆ ಒಳಗೆ ಕುತ್ಕೋಬಾರ್ದು. ಜನಸಾಮಾನ್ಯರ ಸಮಸ್ಯೆ ಏನಿದೆ ಅದನ್ನು ಆಲಿಸ್ಬೇಕು. ಅಮ್ಮ, ಈಗ ನೀರು ಎಷ್ಟು ಗಂಟೆಗೆ ಬಿಡ್ತಾರೆ? ನಿಮ್ಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ? ನಮ್ಗೆ 11 ಗಂಟೆ ತನಕ ಬಿಡ್ತಾರೆ. ಅಮ್ಮ, ಹೆಂಗ್ ಸಮಸ್ಯೆ ಆಗ್ತಿದೆ ನಿಮ್ಗೆ? ನಮಗೆ ನೀರು ಬೆಳಗ್ಗೆ 7 ಗಂಟೆಗೆ ಬಿಡ್ತಾರೆ. ನಾವು 7 ಗಂಟೆ ಒಳಗೆ ವ್ಯಾಪಾರಕ್ಕೆ ಬಂದ್ಬಿಡ್ತೀವಿ. ಮಧ್ಯಾಹ್ನ ಹೋಗೋರು 12 ಗಂಟೆ ನೀರು ನಿಲ್ಸಿರ್ತಾರೆ. ನಮ್ಮದು ಮಹಾಗಣಪತಿ ನಗರ ಆ ಸೈಡ್ ಇರೋದು. ಆದರೆ ನಮ್ಗೆ ನೀರು ತುಂಬ ತೊಂದರೆ ಆಗ್ತಾ ಇದೆ. ನಮ್ಗೆ ನೀರಿನ ವ್ಯವಸ್ಥೆ ಮಾಡಬೇಕು. ಮತ್ತು ಎಲ್ಲ ಬಂದು ಮುಂದೆ ಮಾಡಬೇಕು. ಓಟಿಗೆ ಮಾತ್ರ ಬಂದು ನಿಂತ್ಕೊಳ್ತಾರೆ. ಎಲ್ಲರೂ ಬಂದ್ರಮ್ಮ, ಕೊಡ್ರಮ್ಮ, ತಗೊಳ್ರಮ್ಮ ಅಂತ. ಆದಮೇಲೆ ಯಾವನು ತಿರುಗಿ ನೋಡಲ್ಲ ಇಲ್ಲಿ. ಈಗ ಕುಡಿಯೋ ನೀರಿಗೂ ಬೇರೆ ಬೇರೆ ಏರಿಯಾಗಳಿಗೆ ಹೋಗಿ ನೀರನ್ನು ತೊಗೊಂಡು ಬರುವಂತ ಪರಿಸ್ಥಿತಿ ನಿಮ್ಗೆ ಹೇಗೆ ಕಾಡ್ತಾ ಇದೆ ಸಮಸ್ಯೆ? ಹೌದು, ಬೇರೆ ಕಡೆನೂ ನೀರು ತಗೊಂಬತ್ತೀವಿ. ನಮಗೆ ನೀರಿಗೆ ತುಂಬ ತೊಂದರೆ ಆಗ್ಬಿಟ್ಟೈತೆ. 10 ಗಂಟೆಗೆ ಬಿಡ್ತಾರೆ, ರಾತ್ರಿ ಬೆಳಿಗ್ಗೆ 10 ಗಂಟೆಗೆಲ್ಲ ನಿಲ್ಲಿಸ್ಬಿಡ್ತಾರೆ. ದಿನ ಎಷ್ಟು ನೀರು ಬಳಕೆ ಮಾಡ್ತಾ ಇದ್ರಿ? ಈಗ ಎಷ್ಟು ಬಳಕೆ ಮಾಡ್ತಾ ಇದ್ರಿ? ಈಗ ಕಮ್ಮಿನೇ ಆಗಿದ್ರೆ ನೀರೇ ಹತ್ತಲ್ಲ ನಮಗೆ. ಬಟ್ ತುಂಬಾ ಸಮಸ್ಯೆ ಆಗ್ತಾ ಇದೆ ಈ ಭಾಗದಲ್ಲಿ. ಸೊ ಬೇಸಿಗೆ ಆರಂಭದಲ್ಲಿ ಹೀಗಾದ್ರೆ ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ಪರಿಸ್ಥಿತಿ ಅನ್ನುವಂಥದ್ದನ್ನ ಊಹೆ ಮಾಡೋದಕ್ಕೂ ಕೂಡ ಆಗಲ್ಲ. ಸರ್, ನೀವ್ ಹೇಗೆ ಫೇಸ್ ಮಾಡ್ತಾ ಇದ್ರಿ? ಅದೇ ಸರ್, ಇವಾಗೆಲ್ಲ ಹಳೆ ಮನೆಗಳು ಸಂಪಿಲ್ಲ, ಏನಿಲ್ಲ, ಇದ್ದಿಕೊಳಕ್ಕೂ ಇದಾಗ್ತಾ ಇಲ್ಲ. ಒಂದಿನ ಬಿಟ್ಟು ಒಂದಿನ ಮುಂಚೆ ಪ್ರೆಷರ್ ಬರೋದು, ಫಸ್ಟ್ ಫ್ಲೋರ್ಗೂ ಹೋಗೋದು, ಇವಾಗ ಕೆಳಗಡೆ ಅಷ್ಟೇನೆ ಬರೋದು. ಮೇಲಿಂದ ನೀರು ತುಂಬ್ಕೊಬೇಕಂದ್ರೂ ಕಷ್ಟ ಆಗ್ತಾ ಇದೆ. ಈಗ ಸ್ವಂತ ಮನೆ ಹೊಂದಿದವ್ರಿಗೆ ಬಾಡಿಗೆಗಳನ್ನ ಬಿಟ್ಟಿರ್ತಾರೆ. ಸೊ ಬಾಡಿಗೆದಾರ್ಗೂ ಕೂಡ ನೀರು ಸಿಗಂಗಿಲ್ಲ. ಅದು ಹೇಗೆ ಸಮಸ್ಯೆ ಆಗ್ತಾ ಇದೆ? ಅವ್ರು ತುಂಬಾ ಸಮಸ್ಯೆ ಆಗ್ತಾ ಇದೆ ಸರ್. ಅವ್ರು ನೀರು ಕೇಳ್ತಾರೆ, ಇಲ್ಲಾಂದ್ರೆ ಬೇರೆ ಕಡೆ ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಹಂಗಾಗಿದೆ.
ಸಹಜವಾಗಿ ಈಗ ಸ್ವಂತ ಮನೆ ಹೊಂದಿದವ್ರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಇದೆ. ಇನ್ನು ಕೆಲವರು ವಾಟರ್ ಪ್ಲಾಂಟ್ ಗಳಿಗೆ ಬರ್ತಾರೆ ಕುಡಿಯೋ ನೀರಿಗೆ ಅಂತ ಹೇಳಿ ಒಂದಿಷ್ಟು ಬಿಂದಿಗೆಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಆದ್ರೆ ಇಲ್ಲಿ ಕೂಡ ಮೊದಲಿನ ಪ್ರಮಾಣಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ನೀರು ಪೂರೈಕೆ ಆಗ್ತಾ ಇದೆ. ಇನ್ನು ಒಂದಿಷ್ಟು ಜನದ ಮಾತನಾಡಿಸ್ತೀನಿ. ಅಮ್ಮ, ನೀವ್ ಹೆಂಗೆ ಸಮಸ್ಯೆಗೆ ಒಳಗಾಗಿದ್ರಿ? ನೀರಿನ ಸಮಸ್ಯೆ ಸ್ವಲ್ಪ ಕಷ್ಟ ಆಗಿದೆ. ಮೇಲೆ ಬರ್ತಾ ಇಲ್ಲ ಇವಾಗ ನೀರು ಸರಿಯಾಗಿ. ಅದು 2 ದಿವಸಕ್ಕೊಂದ್ಸರಿ ಬರುತ್ತೆ ಸರಿಯಾಗಿ. ಒಂದು ಸ್ವಲ್ಪ ಗಲೀಜು ಸ್ವಲ್ಪ ಬರ್ತಾ ಇದೆ. ಹೇಳಿ ಅಮ್ಮ. ನಮ್ಮದು ಬೋರ್ ಇದೆ, ಆದರೆ ಬೋರಲ್ಲಿ ಜಾಸ್ತಿ ನೀರಿಲ್ಲ, ಪ್ರೆಷರ್ ಕಡಿಮೆ ಆಗಿದೆ. ಇದೊಂದು ನಮ್ಗೆ ತುಂಬ ತೊಂದರೆ ಆಗಿದೆ. ಸಹಜವಾಗಿ ಬೇಸಿಗೆ ಆರಂಭದಲ್ಲಿ ಈ ಪ್ರಮಾಣದ ನೀರಿಗೆ ಸಮಸ್ಯೆಗಳಾದ್ರೆ ಮುಂದಿನ ದಿನಗಳು ಹೇಗಿರ್ಬೋದು, ಯಾವ್ಯಾವ ಭಾಗಗಳಿಗೆ ಹೋಗಿ ನೀರನ್ನ ನಾವು ಸಂಗ್ರಹಿಸಿ ಇಟ್ಕೊಳ್ಬಹುದು ಅನ್ನುವಂಥ ಆತಂಕ ಕೂಡ ಹೆಚ್ಚಾಗಿದೆ. ಬಹುತೇಕ ಈ ಭಾಗದಲ್ಲಿರುವಂತಹ ಮನೆಗಳಿಗೂ ಜೊತೆಗೆ ಅಂಗಡಿಗಳಿಗೂ ಕೂಡ ನೀರನ್ನ ಕುಡಿಯೋದಕ್ಕಂತೇಳಿ ಈ ಭಾಗದಿಂದನೇ ವಾಟರ್ ಪ್ಲಾಂಟ್ಗಳ ಮುಖಾಂತರನೇ ತೆಗೆದುಕೊಂಡು ಹೋಗ್ತಾ ಇದ್ರು. ಆದ್ರೆ ವಾಟರ್ ಪ್ಲಾಂಟ್ಗಳಲ್ಲಿ ಕೂಡ ಇದೀಗ ನೀರಿನ ಪ್ರಮಾಣ ಕಡಿಮೆ ಆಗಿರೋದು ಮತ್ತಷ್ಟು ಆತಂಕಕ್ಕೆ ಜನ ಒಳಗಾಗಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಇದೀಗ ಬರೀ ಬೋರ್ ಈಗ ಕಾವೇರಿ ನೀರು ನಚ್ಕೊಂಡಿರೋರಿಗೆ ಮಾತ್ರ ಅಲ್ಲ, ಮನೆಯಲ್ಲಿ ಬೋರ್ವೆಲ್ ಇಟ್ಕೊಂಡಿರೋರು ಕೂಡ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ನೀರಿನ ಪ್ರೆಷರ್ ಇಲ್ಲ. ಒಂದು ಬಿಂದಿಗೆ ನೀರು ತುಂಬೋಕೆ ಕನಿಷ್ಠ 15-20 ನಿಮಿಷ ಕಾಯಬೇಕಾಗುತ್ತೆ ನಮ್ಮನೆ ಸ್ವಂತ ಬೋರ್ ಇಟ್ಕೊಂಡು ಅಂತ. ಅಂದರೆ ಅಂತರ್ಜಲ ಮಟ್ಟ ಪೂರ್ತಿ ಕುಸಿದು ಹೋಗ್ಬಿಟ್ಟಿದೆ. ಒಂದೊಂದು ಹನಿ ನೀರಿಗೂ ಜನ ಪರದಾಡ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ಗಳಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ಖರೀದಿ ಮಾಡಿರೋರು ಇರ್ತಾರೆ, ಅಥವಾ ಲೀಸಿಗೆ ಹಾಕಿಸ್ಕೊಂಡಿರೋರು, ಸಾವಿರಾರ ಬಾಡಿಗೆ ಕೊಟ್ಟು ಇರುವಂಥವ್ರು ಇರ್ತಾರೆ. ಬಟ್ ಒಂದು ಹನಿ ಕುಡಿಯೋ ನೀರು ಸಿಗ್ತಿಲ್ಲ ಅಂದರೆ ಅವ್ರಿಗೆ, ಒಂದು ಹೊತ್ತಿನ ಊಟ ಇಲ್ಲ ಅಂದ್ರೆ ಒಂಥರ, ಬಟ್ ನೀರೇ ಇಲ್ಲ ಅಂದರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಘು ನೀಡ್ತಾರೆ. ದಾಸರಳ್ಳಿ ಕಡೆ ಹೋಗೋಣ. ರಾಘು, ದಾಸರಳ್ಳಿಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ನೀರಿಗೆ? ಜನ ಏನು ಹೇಳ್ತಾರೆ? ವಿದ್ಯಾ, ನನ್ನ ಹಿಂಭಾಗದಲ್ಲಿ ನೀವು ಗಮನಿಸ್ತಾ ಇರ್ಬೋದು, ನೀರಿನ ಘಟಕದ ಮುಂಭಾಗ ನಿಂತಿದ್ದೇನೆ. ದಾಸರಳ್ಳಿಯ ಮೈಲ್ಚಂದ್ರದಲ್ಲಿರುವಂತಹ ನೀರಿನ ಘಟಕ, ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಈ ಭಾಗದಲ್ಲೇ ಮೊದಲು ಅಂದರೆ ಈ ಬೇಸಿಗೆಯಲ್ಲಿ ಮೊದಲ ಬಾರಿಗೆ ನೀರಿನ ಅಭಾವ ಹೆಚ್ಚಾಗಿದ್ದಂಥದ್ದು. ಅದರ ಎಫೆಕ್ಟ್ ಹೇಗಿದೆ ಅನ್ನೋಂಥದ್ದನ್ನ ಗಮನಿಸ್ತಾ ಇದ್ದೀರಿ. ಜನ ಬೆಳಗ್ಗೆ ಎದ್ದು ಬಂದು ನೀರಿನ ಘಟಕಗಳ ಮುಂದೆ ಕ್ಯಾನನ್ನು ಹಿಡಿದು ಕ್ಯೂ ನಿಂತ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕಾರಣ ಸರಿಯಾಗಿ ಕಾವೇರಿ ನೀರು ಸಿಗ್ತಾ ಇಲ್ಲ. ಮನೆಯಲ್ಲಿರುವಂತಹ ಬೋರ್ವೆಲ್ಗಳ ಅಂತರ್ಜಲ ಮಟ್ಟ ಕುಸಿದಿದೆ, ನೀರು ಪ್ರೆಷರ್ ಬರ್ತಾ ಇಲ್ಲ. ಇರುವಂತಹ ನೀರಿನ ಘಟಕಗಳೇನಿದೆ ಅಲ್ಲೂ ಕೂಡ ಅದೇ ಪರಿಸ್ಥಿತಿ. ಅಲ್ಲೂ ಕೂಡ ಸರಿಯಾದ ಸಮಯಕ್ಕೆ ನೀರು ಸಿಗ್ತಾ ಇಲ್ಲ. ಜೊತೆಗೆ ಅಲ್ಲಿನ ಬೋರ್ವೆಲ್ಗಳು ಕೂಡ ಅಂತರ್ಜಲ ಮಟ್ಟ ಕುಸಿದಿರುವಂತಹ ಕಾರಣಕ್ಕಾಗಿ ಜನ ಹನಿ ಹನಿ ಕುಡಿಯುವ ನೀರಿಗೂ ಪರದಾಟ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಬೆಳಗ್ಗೆ ಎದ್ದು ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡು ನೀರನ್ನ ತೆಗೆದುಕೊಂಡು ಹೋಗ್ಬೇಕು. ಒಂದೊಂದ್ಸರಿ ಕರೆಂಟ್ ಹೋದಂತ ಸಂದರ್ಭದಲ್ಲೂ ಕೂಡ ಗಂಟೆಗಟ್ಟಲೆ ಕರೆಂಟ್ ಬರೋದಿಲ್ಲ. ಕರೆಂಟ್ ಬಂದಂತ ಸಂದರ್ಭದಲ್ಲಿ ನೀರು ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ಈ ಭಾಗದ ಜನರ ನೋವು. ನನ್ನೊಟ್ಟಿಗೆ ಸ್ಥಳೀಯರಿದ್ದಾರೆ, ಮಾತನಾಡಿಸ್ತೇನೆ. ಸರ್, ಎಷ್ಟು ದಿನಕ್ಕೊಂದ್ಸರಿ ಕಾವೇರಿ ನೀರು ಬರ್ತಾ ಇದೆ? ಈ ಸಮಸ್ಯೆ ಯಾವಾಗಿಂದ? ಸರ್, ಇಲ್ಲಿ ಕಡಿಮೆ ಅಂದರೆ 1 ವಾರದ ಮೇಲೆ ಬರೋದು ಕಾವೇರಿ ನೀರು, ಅದರೊಳಗಡೆ ಬರ್ತಾ ಇಲ್ಲ. ಆಮೇಲೆ ಇದು ಬೋರ್ವೆಲ್ ನೀರು ಕಮ್ಮಿನೇ, ಈಗ ಕಮ್ಮಿ ಆಗಿಬಿಟ್ಟಿದೆ. ಆಗಲೇ ಎಲ್ಲ ಕಡೆನೂ ಬೋರ್ವೆಲ್ ನೀರು ಕಮ್ಮಿ ಆಗಿದೆ. ಅದರಿಂದ ತುಂಬ ತೊಂದರೆ ಆಗಿದೆ ನೀರುಗಳಿಗೆಲ್ಲ. ಈಗ ಕುಡಿಯೋಕ್ಕೆಲ್ಲ ಹೇಗೆ? ಮತ್ತೆ ಇದನ್ನೇ ಡಿಪೆಂಡ್ ಆಗಬೇಕಿದೆ, ಕ್ಯೂ ಅಲ್ಲಿ ನಿಂತ್ಕೊಂಡು ತಗೋಬೇಕು. ಇದರಲ್ಲೇ ಡಿಪೆಂಡು. ಬಂದರೆ ಉಂಟು, ಇಲ್ಲ ಅಂತಂದ್ರೆ ಇಲ್ಲ. ಇದರಲ್ಲಿ ಬಂದರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ಓಕೆ, ಇಲ್ಲಿ ಇದನ್ನ ಇನ್ಚಾರ್ಜ್ ಇದ್ದಾರೆ, ಮಾತನಾಡಿಸ್ತೇನೆ. ಸರ್, ಇಲ್ಲಿಗಾದ್ರೂ ನೀರು ಸಿಗ್ತಾ ಇದೆ? ಯಾಕಂದ್ರೆ ಬೋರ್ವೆಲ್ ಅಲ್ಲಿ ನೀರು ಖಾಲಿ ಆಗ್ತಾ ಇದೆ, ಅಂತರ್ಜಲ ಮಟ್ಟ ಕೂಸ್ತಿದೆ. ಇಲ್ಲಿಗಾದ್ರೂ ಪೂರೈಕೆ ಆಗುವಂತ ನೀರು ಸಿಗ್ತಾ ಇದೆ ಅಂತ? ಇಲ್ಲ ಸರ್, ನಮಗೆ ಗಂಟೆಗೆ ಇಲ್ಲ ಅಂದ್ರೆ ಒಂದು 4-5 ಸಾವಿರ ಲೀಟ್ರ್ ನೀರು ಬೇಕು. ಬಟ್ ಇವಾಗ ಬರ್ತಾ ಇರೋದೇ 1.5 ಸಾವಿರ ಲೀಟ್ರ್ ನೀರು ಬರ್ತಾ ಇದೆ. ಸೊ 1.5 ಸಾವಿರ ಲೀಟ್ರಿಗೆ ನಾವು ಎಲ್ಲರಿಗೂ ಕೊಡೋಕ್ಕಾಗಲ್ಲ. ಫಿಲ್ಟರ್ ಆಗಿ ಬರೋಷ್ಟೊತ್ತಿಗೆ ನಮಗೆ 400 ಲೀಟ್ರ್ ಸಿಗುತ್ತೆ. ಸೊ ಹಂಗಾಗಿ ಯಾರಿಗೂ ನಾವು ಸಮರ್ಪಕವಾಗಿ ನೀರು ಕೊಡೋಕ್ಕಾಗ್ತಾ ಇಲ್ಲ. ಓಕೆ, ಈಗ ಬಂದಂಥವ್ರು ಹೇಗೆ ಹೇಳ್ತಾರೆ? ಯಾಕಂದರೆ ಗಂಟೆಗಟ್ಟಲೆ ಕ್ಯೂ ನಿಲ್ಬೇಕಾದಂಥ ಪರಿಸ್ಥಿತಿ ಇದೆ. ಎಲ್ಲ ಚೆನ್ನಾಗಿತ್ತು. ಈಗ ಒಂದೂವರೆ ತಿಂಗಳು 2 ತಿಂಗಳು ಮುಂಚೆ ಎಲ್ಲ ಬಂದು ಪಟ ಅಂತ ಇಟ್ಕೊಂಡು ಹೋಗೋರು. ಈಗ ಒಂದು ಕ್ಯಾನ್ ಹಿಡಿಬೇಕು ಅಂದರೆ ಮ್ಯಾಕ್ಸಿಮಮ್ ಒಂದು 10 to 15 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಸೊ ಅವ್ರಿಗೂ ಬೇಜಾರಾಗುತ್ತೆ. ಬಿಸಿಲು ಬೇರೆ ಜಾಸ್ತಿ ಇದೆ. ಲೈನಲ್ಲಿ ನಿಂತ್ಕೊಂಡು ತೊಗೊಂಡೋಗ್ಬೇಕು ಅಂದರೆ ಕಷ್ಟ ಆಗುತ್ತೆ. ಮತ್ತೊಂದು ಕಡೆ ಕರೆಂಟ್ದು ಪ್ರಾಬ್ಲಮ್ ಇದೆ. ಈಗ ನೋಡಿ, ಇವತ್ತೇನೆ 2 ಸರಿ 3 ಸರಿ ಕರೆಂಟ್ ಹೋಗಿದೆ. ಇವಾಗಲೂ ಕರೆಂಟ್ ಇಲ್ಲ. ಸೊ ಹಂಗಾಗಿ ಕರೆಂಟ್ ಇಲ್ಲದೆ ಇದ್ದಾಗ ಜನ ಸ್ಟಾಕ್ ಆಗ್ತಾರೆ. ಮತ್ತು ಆ ಜನಕ್ಕೆ ಇನ್ನೂ ಜನ ಆ್ಯಡ್ ಆಗ್ತಾರೆ. ಲೈನಲ್ಲಿ ನಿಂತ್ಕೊಂಡು ಇಟ್ಕೋಬೇಕು. ಸ್ವಲ್ಪ ಕಷ್ಟ ಆಗುತ್ತೆ. ಹೇಳಿ ಸರ್, ಎಷ್ಟು ಕಷ್ಟ ಆಗ್ತಾ ಇದೆ? ಭಾಳ ಕಷ್ಟ ಆಗಿದೆ ಸರ್. ನೀರಿಗೆ ತೊಂದರೆ. ನೀರು ಸಿಗ್ತಾಯಿಲ್ಲ ಸರ್. ಕರೆಂಟು ಇರೋದಿಲ್ಲ ಟೈಮ್ ಸರಿಯಾಗಿ. ನೀರು ಇರಲ್ಲ, ಇಲ್ಲಿ ಫಿಲ್ಟ್ರಾಗಿ ಬರೋಲ್ಲ. ಇದಾಗುತ್ತೆ ಸರ್, ನಮಗೆ ತೊಂದರೆ, ಭಾಳ ತೊಂದರೆ ಸರ್. ಓಕೆ ವಿದ್ಯಾ, ಇದು ಈ ಭಾಗದ ಜನರ ಮಾತುಗಳು. ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲಿನ ನೀರಿನ ಸಮಸ್ಯೆ ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳಿ. ಯಾಕಂದರೆ ಜನ ಕ್ಯೂ ನಿಂತ್ಕೊಂಡು ಗಂಟೆಗಟ್ಟಲೆ ನೀರಿಗಾಗಿ ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಆದರೂ ಕೂಡ ಸರಿಯಾಗಿ ನೀರು ಸಿಗ್ತಾ ಇಲ್ಲ. ಒಂದು ಕ್ಯಾನ್ ತುಂಬಬೇಕಾದ್ರೆ ಸುಮಾರು 15 ನಿಮಿಷ ತೆಗೆದುಕೊಳ್ತಾ ಇದೆ. ಆ 15 ನಿಮಿಷದಲ್ಲಿ ಗಂಟೆಗಟ್ಟಲೆ ಕಾಯಬೇಕಾದಂಥ ಪರಿಸ್ಥಿತಿ. ಇದೆಲ್ಲವೂ ಕೂಡ ಈ ಭಾಗದ ಜನರ ನೋವಿನ ಮಾತುಗಳು ನೀರಿಗಾಗಿ. ವಿದ್ಯಾ,
ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಕಂಡು ಕೇಳರಿಯದ ಸಮಸ್ಯೆಯನ್ನು ಬಹುಶಃ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಜನ ಅನುಭವಿಸ್ತೀವ ಅಂತ. ಪ್ರಕೃತಿಲಿ ಬಹಳ ಸುಲಭವಾಗಿ ಮತ್ತು ಹೇರಳವಾಗಿ ಸಿಗ್ತಾ ಇದ್ದಿದ್ದ ಸವಲತ್ತೇ ನೀರು, ಅದೇ ಇಲ್ಲ ಒಂದು ಹನಿ ನೀರಿಗೆ ಈ ರೀತಿಯಾಗಿ ಪ್ಲೀಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಂದರೆ ಮುಂದಿನ ದಿನಗಳಲ್ಲಿ ಇನ್ಯಾವ ರೀತಿಯ ಸಮಸ್ಯೆಯನ್ನು ಅನುಭವಿಸ್ಬೋದು?